ಕಡೆ ವಾರ ಕಡೆ ಆಟ ದೋಸ್ತಿ ಸರ್ಕಾರದಲ್ಲಿ ಢವಢವ. ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರಕ್ಕೆ ನಾಳೆ ನಿರ್ಣಾಯಕ ದಿನಾನ. ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರಕ್ಕೆ ನಾಳೆ ನಿರ್ಣಾಯಕ ದಿನಾನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅಧಿವೇಶನಕ್ಕೂ 2 ದಿನ ಮೊದಲೇ ಆಪರೇಷನ್ ಕಮಲಕ್ಕೆ ಮತ್ತೆ ಚಾಲನೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಫೆಬ್ರವರಿ 6ರಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಬಜೆಟ್ ಅಧಿವೇಶನಕ್ಕೂ ಮುಂಚೆಯೇ ಅಂದ್ರೆ 8ನೇ ತಾರೀಕಿನ ಮುಂಚೆಯೇ 18 ಮಂದಿ ಶಾಸಕರು ರಾಜೀನಾಮೆ ಏನಾದರೂ ಕೊಡ್ತಾರಾ ಅನ್ನುವಂತಹ ಭಯ ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಕಾಡ್ತಾ ಇದೆ ಅನ್ನುವಂತಹ ಮಾಹಿತಿ. ಆಪರೇಷನ್ಗಾಗಿ ಕಾಂಗ್ರೆಸ್ ಅತೃಪ್ತ ಶಾಸಕರಿಗೆ ಬಿಜೆಪಿ ಎಷ್ಟೆಷ್ಟು ಆಫರ್ ಕೊಟ್ಟಿದೆ ಅನ್ನೋದು ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಮಾಹಿತಿಯನ್ನ ನಾವು ಹೇಳ್ತಾ ಇಲ್ಲ, ಬದಲಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೇ ಸ್ವತಃ ಬಿಚ್ಚಿಟ್ಟಿರುವಂತಹ ಸ್ಫೋಟಕ ಸತ್ಯ ಅದಾಗಿದೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಏನು ಸ್ಫೋಟಕ ಸತ್ಯವನ್ನ ಬಯಲು ಮಾಡಿದ್ದಾರೆ, ಬನ್ನಿ ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಬಯಲು ಮಾಡಿರುವಂತಹ ಸ್ಫೋಟಕ ಸತ್ಯ ಇದಾಗಿದೆ. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 30ರಿಂದ 40 ಕೋಟಿ ರೂಪಾಯಿ ಆಮಿಷವನ್ನ ಒಡ್ಡಿದ್ದಾರಂತೆ. ಬಿಜೆಪಿ ಒಡ್ತಾ ಇರುವಂತಹ ಇಷ್ಟೊಂದು ಮೊತ್ತದ ಹಣದ ಮೂಲ ಯಾವುದು ಅಂತ ಹೇಳಿ ಇದೀಗ ದಿನೇಶ್ ಗುಂಡೂರಾವ್ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಈ ಕುದುರೆ ವ್ಯಾಪಾರದಲ್ಲಿ ನಳಿನ್ ಕುಮಾರ್ ಕಟೀಲ್ ಪಾಲುದಾರಿಕೆ ಹೊಂದಿದ್ದಾರಾ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಹಾಕಿದ್ದಾರೆ. ಆದ್ರೆ ಆಪರೇಷನ್ ಕಮಲದ ಬಗ್ಗೆ ಕಾಂಗ್ರೆಸ್ ಮುಖಂಡರಲ್ಲೇ ಒಂದ್ ರೀತಿ ಗೊಂದಲ ಇದೆ. ಬಿಜೆಪಿ ಆಮಿಷ ಒಡ್ತಾ ಇದೆ ಅಂತಿದ್ದಾರೆ ದಿನೇಶ್ ಗುಂಡೂರಾವ್. ಆದ್ರೆ ಆಪರೇಷನ್ ಕಮಲ ಕೇವಲ ಭ್ರಮೆ ಅಂತ ಹೇಳ್ತಿದ್ದಾರೆ ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು. ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರು ಏನ್ ಹೇಳಿದ್ದಾರೆ, ಬನ್ನಿ ಕೇಳೋಣ. ನನ್ನ ಪ್ರಕಾರ ಎಲ್ಲರೂ ಕೂಡ ಬರ್ತಾರೆ, ಎಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಅಧಿವೇಶನ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ನಮ್ಮ ಜೊತೆಯಲ್ಲಿ 80 ಜನನೂ ಇರ್ತಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಯತ್ನ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಶಾಸಕರು ಹೇಳಿದ್ದಾರೆ, ಕೆಲವರು ನೀವು ಎಷ್ಟು ಬೇಕು ಸರ್, ಬಂದು ಡೆಲಿವರಿ ಇದೆ ತೊಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. BJP MLAಗಳು ಎಲ್ಲಿ ಬೇಕು ಅಲ್ಲಿ ಕಳಿಸ್ಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ. ಎಷ್ಟು 25 ಕೋಟಿ 30 ಕೋಟಿ 40 ಕೋಟಿ. ನಿಜವಾಗ್ಲೂ ನನಗನ್ಸುತ್ತೆ BJP ಅವರ ಇಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ. ಇದಕ್ಕೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ. ಎಲ್ಲಿಂದ ಬರ್ತದೆ ಹಣ ಇವರಿಗೆ? ಹೇಗೆ ಇಷ್ಟೊಂದೆಲ್ಲ ಪ್ರಯತ್ನ? 10 ದಿವಸ ಕಾಲ 7 ಸ್ಟಾರ್ ಹೋಟ್ಲ್ನಲ್ಲಿ ಅವರ 100 ಜನ ಶಾಸಕರನ್ನ ಉಳಿಸ್ಕೊಂಡ್ರಲ್ಲ, ಎಷ್ಟು ಕೋಟಿ ಖರ್ಚಾಗಿರ್ಬೋದು. 7 ಸ್ಟಾರ್ ಹೋಟ್ಲ್ ಅದು ಆರ್ಡರ್, ಈವನ್ 5 ಸ್ಟಾರ್ ಹೋಟ್ಲ್ ಅಲ್ಲ, ಸೂಪರ್ ಲಕ್ಸುರಿ ಹೋಟ್ಲು. 10 ದಿವಸ ಕಾಲ ಇದ್ರಲ್ಲ. ನಾವು 2 ದಿವಸ ಈಗಲ್ಟಲ್ಲಿ ಉಳಿಸ್ಕೊಂಡು ಚರ್ಚೆ ಮಾಡೋದಕ್ಕೆ ಮತ್ತು ಭಾಳ ಸಾಮಾನ್ಯವಾದಂಥ ಜಾಗ. ಯಾಕಂದರೆ ನಾವು ಈ ಪರಿಸ್ಥಿತಿ ನೋಡಿಕೊಂಡು ಇವ್ರು ಏನಪ್ಪ ಷಡ್ಯಂತ್ರ ಮಾಡ್ತಾ ಇದ್ದಾರೆ BJP ಅವರಂತ ನೋಡೋದಕ್ಕೆ. ಯಾಕಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಒಂದು ವಾರದಲ್ಲಿ ಸರ್ಕಾರ ರಚನೆ ಆಗ್ತದೆ, 24 ಗಂಟೆ ಸರ್ಕಾರ ರಚನೆ ಆಗ್ತದೆ ಅಂತ BJP ಮುಖಂಡರು ಹೇಳಿದ್ದಾರೆ. ನಮ್ಮ ನವೀನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಅದರ ಅರ್ಥ ಏನು? ಕುದುರೆ ವ್ಯಾಪಾರಕ್ಕೆ ಕೈ ಹಾಕಿದ್ದಾರೆ, ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ದಾರೆ, ಈ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಕೈ ಹಾಕಿದ್ದಾರೆ ಅಂತಲೇ ಅರ್ಥ. ಹೌದು, ಮೆಜಾರಿಟಿ ಇಲ್ದಿದ್ದಾಗ ಹೇಗೆ ಹೇಳೋಕ್ಕಾಗುತ್ತೆ ನಮ್ಮ ಸರ್ಕಾರ ರಚನೆ ಆಗುತ್ತೆ? ನಳಿನ್ ಕುಮಾರ್ ಕಟೀಲ್ ಹೆಂಗೆ ಹೇಳಿದ್ರು ಅಂದರೆ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಭ್ರಷ್ಟಾಚಾರಕ್ಕೆ ಪಾಲ್ದಾರ ಅಂತ ಆಯ್ತಲ್ಲ. ಈಸ್ ಇನ್ವಾಲ್ವ್ಡ್ ಇನ್ ಹಾರ್ಸ್ ಟ್ರೇಡಿಂಗ್ ಅಂತ ಆಯ್ತಲ್ಲ, ಈಸ್ ಇನ್ವಾಲ್ವ್ಡ್ ಇನ್ ಡಿಸ್ಟರ್ಬಿಂಗ್ ಗೌರ್ಮೆಂಟ್ ಆಯ್ತಲ್ಲ. ಅಂದರೆ ದಟ್ ಈಸ್ ಆ್ಯಂಟಿ ಡೆಮೊಕ್ರಾಟಿಕ್, ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಹೇಳಿಕೆ ಅದು ನಳಿನ್ ಕುಮಾರ್ ಕಟೀಲ್ದು ಮತ್ತು BJP ಮುಖಂಡರುಗಳದು. ಸೊ ಇದನ್ನು ನಾನು BJP ಅವರ ನೈತಿಕತೆಗೆ ಇದು ನನ್ನ ನಡೆಸಿ ನಗ್ನ ಮಾಡಿದೆ. ಈ ಪ್ರಕ್ರಿಯೆ ಎಲ್ಲ ಕಳೆದ 8 ತಿಂಗಳಿಂದ ಸರ್ಕಾರ ತೆಗೆಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅವರ ಯಾವುದೇ ನೈತಿಕತೆ ಇಲ್ಲ. ಇವರಂಥ ಭ್ರಷ್ಟರು, ಇವರಂಥ ಮೋಸಗಾರರು, ಇವರಂಥ ಸುಳ್ಳರು ಈ ದೇಶದಲ್ಲಿ ಯಾರೂ ಇಲ್ಲ ಅಂತ ಇದೇ ಒಂದು ದೊಡ್ಡ ಉದಾಹರಣೆ. ವೇರ್ ಇಸ್ ಆಪರೇಷನ್ ಲೋಟಸ್? ಇಲ್ಲಿ BJP ಅವರ ಆಪರೇಷನ್ ಆಗ್ತದೆ ಅಷ್ಟೇ. ಇದು ಕಳೆದ 7 ತಿಂಗಳಿಂದ ಹೇಳುತ್ತಲೇ ಇದ್ದಾರೆ, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್. ಏನೂ ಆಗಲಿಲ್ಲ. ಅದರಿಂದ ಇನ್ನು ಮುಂದೇನೂ ಏನೂ ಆಗಲ್ಲ. ಆ ಯಡಿಯೂರಪ್ಪನವ್ರಿಗೆ ಪಾಪ ಲೋಕಸಭಾ ಚುನಾವಣೆ ಒಳಗಡೆ ಆಗ್ಬಿಡ್ಬೇಕು. ಯಾಕೆಂದರೆ ಇಟ್ಸ್ ಲೈಕ್ಲಿ ಅವ್ರಿಗೇನು ಅಧ್ಯಕ್ಷಗಿರಿ ಹೋಗ್ಬಿಡ್ತದೆ ಅಂತ ಭಯ ಇರಬೇಕು ಅನ್ನೋದು ಕಾಣಿಸುತ್ತೆ. ಚುನಾವಣೆ ಆದಮೇಲೆ ಆ ಭಯ ಇದ್ದಾಗ ಕಾಣಿಸುತ್ತೆ ನೋಡಿದ್ರೆ ಅವ್ರಿಗೆ. ಅದಕ್ಕೋಸ್ಕರ ಲೋಕಸಭಾ ಚುನಾವಣೆಗಡೆ ಆಗ್ಬಿಟ್ರೆ ಮುಖ್ಯಮಂತ್ರಿ ನಾನು ಮುಂದುವರಿಬೋದು ಅನ್ನೋದು ಪಾಪ ಭ್ರಮೆ. ಅದು ಭ್ರಮೆನಲ್ಲೇ
ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ 30-40 ಕೋಟಿ ಆಮಿಷವನ್ನ ಒಡ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೋಸ್ಕರ ಅಂತ ಹೇಳ್ತಾರೆ. ಆದ್ರೆ ಮಗದೊಂದು ಕಡೆ ಸಿದ್ದರಾಮಯ್ಯನವರು ಆಪರೇಷನ್ ಕಮಲ ಕೇವಲ ಭ್ರಮೆ ಅಂತ ಹೇಳ್ತಾರೆ. ಅವರಲ್ಲೇ ಈ ಗೊಂದಲ ಯಾಕೆ ಅಂತ, ಅಂದ್ರೆ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ? ಒಟ್ಟಾರೆ ಕಾಂಗ್ರೆಸ್ ನಾಯಕರ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಒಂದು ಸ್ಪಷ್ಟವಾಗಿದೆ, ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ ಮತ್ತು ಆಪರೇಷನ್ ಕಮಲದ ಪ್ರಯತ್ನ ನಿರಂತರವಾಗಿ ಮುಂದುವರೆದಿದೆ. ಇನ್ನು 2 ವಾರಗಳ ಕಾಲ ಏನಾದ್ರೂ ಈ ರೀತಿ ಆಪರೇಷನ್ ಕಮಲ ಸಕ್ಸಸ್ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ತಡೆದ್ರೆ ಸಂಸತ್ ಚುನಾವಣೆವರೆಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಗೊತ್ತಿರುವಂತದ್ದು. ಸಿದ್ದರಾಮಯ್ಯ ಅವರು ಹೇಳ್ತಿರುವಂತ ಮಾತಿನ ಅರ್ಥ ಇಷ್ಟೇ, ಯಾವ ಕಾರಣಕ್ಕೂ ಕೂಡ ಆಪರೇಷನ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ನ ತುಂಬುವ, ಶಾಸಕರಿಗೆ ಕಾನ್ಫಿಡೆನ್ಸ್ ನ ತುಂಬುವ ಅಥವಾ ಬಿಜೆಪಿ ನಾಯಕರ ಆತ್ಮವಿಶ್ವಾಸವನ್ನ ಹಾಳು ಮಾಡುವಂತ ಒಂದು ಪ್ರಯತ್ನ. ಆದ್ರೆ ವಾಸ್ತವವಾಗಿ ನಡೀತಿರುವಂತ ಪ್ರಯತ್ನ ಏನು ಅನ್ನುವಂಥದ್ದನ್ನ ಕೆಪಿಸಿಸಿ ಅಧ್ಯಕ್ಷ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಮತ್ತು ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಜನರ ಮುಂದಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಬ್ರು ಹೇಳ್ತಾ ಇರುವಂತದ್ದು ಕೂಡ ಅರ್ಧ ಸತ್ಯ ಆಗಿರೋದ್ರಿಂದ ಅರ್ಧ ಸತ್ಯವನ್ನ ಮರೆಮಾಚಿ ಇಬ್ರು ಕೂಡ ಜನರ ಮುಂದೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಸಭಾ. ಓಕೆ, ಬಜೆಟ್ ಅಧಿವೇಶನಕ್ಕೂ ಮುಂಚೆ 18 ಮಂದಿ ಶಾಸಕರ ರಾಜೀನಾಮೆಯನ್ನ ಕೊಡ್ಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ, ರೆಡಿ ಕೂಡ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು. ಸುಕೇಶ್, ಏನಾಗಬಹುದು ಅಂತ ಅನ್ಸುತ್ತೆ? ಅಂದ್ರೆ ಇವರು ಸೇವ್ ಮಾಡ್ಕೋತಾರ ತಮ್ಮ ಶಾಸಕರನ್ನ? ಒಂದಷ್ಟು ಸ್ಪಷ್ಟ ಸಭಾ, ಈ ಸರ್ಕಾರ ಉಳಿಬೇಕಾದ್ರೆ ಇನ್ನು 2 ವಾರದಲ್ಲಿ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನೋದೇ ಬಹಳ ಮುಖ್ಯವಾಗುತ್ತೆ. ವಿಶೇಷವಾಗಿ ಇನ್ನು 2 ವಾರದೊಳಗಾಗಿ ಸರ್ಕಾರವನ್ನ ಕೆಡವುವಂತ ಬಿಜೆಪಿ ಯತ್ನ ಏನಾದ್ರೂ ಯಶಸ್ವಿ ಆದ್ರೆ ಖಂಡಿತವಾಗಿ ಕೂಡ ಬಿಜೆಪಿ ಸರ್ಕಾರ ರಚನೆ ಮಾಡುವ ಅಥವಾ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ಸಾಧ್ಯ ಆಗುತ್ತೆ. 2 ವಾರದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಅದು ಸಾಧ್ಯ ಆಗಿದ್ರೆ ಬಹುತೇಕ ಸಂಸತ್ ಚುನಾವಣೆ ಕಳೆಯವರೆಗೂ ಕೂಡ ಬಿಜೆಪಿಯ ಆಪರೇಷನ್ ಕಮಲ ಸಕ್ಸಸ್ ಆಗುವಂತ ಸಾಧ್ಯತೆ ಕಡಿಮೆ ಇದೆ. ಆದ್ರಿಂದ ಈಗಲೇ ನಿರ್ಣಾಯಕ ಹೋರಾಟಕ್ಕೆ ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ತಮ್ಮ ಶಾಸಕರುಗಳನ್ನ ಉಳಿಸಿಕೊಂಡು ಸರ್ಕಾರವನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ನಾಯಕರಿಗಿದೆ. ಹಾಗಾಗಿ ತಮ್ಮ ಸೇಫ್ ಗೇಮ್ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ 2 ಕಡೆಯವರು ಕೂಡ ಮಾತನಾಡ್ತಾ ಇದ್ದಾರೆ ತಮ್ಮ. ಓಕೆ, ಹಾಗಾದ್ರೆ ಸಮ್ಮಿಶ್ರ ಸರ್ಕಾರದ ನಾಯಕರೆಲ್ಲರೂ ಕೂಡ ಭಯಮುಕ್ತರಾಗಿ ಬದುಕುವಂತ ಕಾಲ ಇಲ್ಲ, ಅವರು ತುಂಬಾ ಅಟೆನ್ಷನ್ ಅಲ್ಲಿ ಇರಬೇಕು. ಖಂಡಿತ ಹೌದು. ಯಾಕಂತಂದ್ರೆ ಈಗ ನಿರ್ಣಾಯಕ ಆಟ ಇರುವಂತದ್ದು ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ, ಜಂಟಿ ಅಧಿವೇಶನ ಬಜೆಟ್ ಮಂಡನೆ ಆದ ನಂತರದಲ್ಲಿ ವಿಶ್ವಾಸ ಮತ್ತು ಸಾಬೀತು ಮಾಡಿ ಅನ್ನುವಂತ ಒತ್ತಡವನ್ನು ತರ್ತಾರ ಬಿಜೆಪಿ ಅನ್ನುವಂತ ಒಂದು ಅನುಮಾನ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗಿದೆ. ಇಲ್ಲ ಅಂದ್ರೆ ಈ ಬಾರಿಯ ಬಜೆಟ್ ಅನುಮೋದನೆಯಲ್ಲಾದ್ರೂ ಸರ್ಕಾರ ಬಜೆಟ್ ಅನುಮೋದನೆಯಲ್ಲಿ ವಿಫಲವಾದ್ರೆ ಕೂಡ ಅದು ಕೂಡ ಒಂದು ರೀತಿಯ ಸರ್ಕಾರ ಇದ್ದು ಇಲ್ಲದಂತಾಗುತ್ತೆ. ಹಾಗಾಗಿ ಆ ವಿಚಾರಗಳಲ್ಲಿ ಸಾಕಷ್ಟು 120 ಶಾಸಕರ ಜನಬಲ ಇರುವಂತ ಸರ್ಕಾರ ಈಗ 114 ಸಂಖ್ಯಾಬಲಕ್ಕೆ ಕುಸಿತಿರುವಂತದ್ದು. ಅದರಲ್ಲೂ ಒಬ್ರು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಮತ್ತೊಬ್ಬರಿಗೆ ಬೇಲ್ ಸಿಗ್ಬೇಕಾಗಿದೆ. ಅದು ಕೂಡ ಏನು 2 ಮೈನಸ್ ಆಯ್ತು ಅಂದ್ರೆ ಸರಳ ಬಹುಮತಕ್ಕಿಂತಲೂ ಕೆಳಗೆ ಬಂದಿರುವಂತ ಪರಿಸ್ಥಿತಿ ಬರುತ್ತೆ. ಇವೆಲ್ಲವನ್ನೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಅನ್ನೋದು ಈಗ ಸದ್ಯಕ್ಕಿರುವಂತ ಕುತೂಹಲ ಸಭಾ. ಓಕೆ, ಈ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ತಮ್ಮ ಶಾಸಕರನ್ನ ಕರೆದು ಅವರ ಅಂದ್ರೆ ಅವರಿಗೆ ಬುದ್ಧಿವಾದ ಹೇಳೋದಾಗ್ಲಿ ಅಥವಾ ಅವರಿಗೆ ಸಮಾಧಾನ ಪಡಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರಾ ಸುಕೇಶ್? ಅಂದ್ರೆ ಯಾರ್ಯಾರು ಅತೃಪ್ತರಿದ್ದಾರೆ ಅವರಿಗೆ? ಖಂಡಿತ ಅದು 6ನೇ ತಾರೀಕು ಕಾಂಗ್ರೆಸ್ನ ಶಾಸಕರ ಮತ್ತು ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆಯಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ನಿರ್ವಹಿಸಿದ್ದಾರೆ ಮತ್ತು ಇದರ ಮಧ್ಯದಲ್ಲಿ ಜಂಟಿ ಶಾಸಕಾಂಗ ಪಕ್ಷದ ಸಭೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ 2 ಪಕ್ಷದ ಶಾಸಕರನ್ನ ಒಂದು ಕಡೆ ಸೇರಿಸಿಕೊಂಡು ಅವ್ರನ್ನೊಂದು ಸಭೆ ಮಾಡಬೇಕು, ಎಲ್ಲರ ಸಮ್ಮುಖದಲ್ಲೇ ಸಮಸ್ಯೆಗಳನ್ನ ಆಲಿಸಬೇಕು ಅನ್ನುವಂಥದ್ದು. ಹಿಂದೆ ಕೂಡ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಆಹ್ವಾನಿಸಲಾಗಿತ್ತು. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿ ಕೊನೆಗಳಿಗೆ ಅವರು ಬಂದಿರಲಿಲ್ಲ. ಹಾಗಾಗಿ ಈ ಬಾರಿ ಆ ರೀತಿ ಅವಕಾಶ ಆಗದ ರೀತಿಯಲ್ಲಿ 2 ಪಕ್ಷದ ಶಾಸಕರು ಮತ್ತು ಸಿಎಲ್ಪಿ ನಾಯಕರುಗಳು ಒಟ್ಟಿಗೆ ಕುಳಿತು ಸಮಸ್ಯೆಯನ್ನ ಪರಿಹರಿಸಿಕೊಂಡು ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕನ್ನಂತ ಈಗಾಗಲೇ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದರಂತೆ ಜಂಟಿಯಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಶೀಘ್ರವಾಗಿ ಕರೀತಾರೆ ಸಭಾ. ಓಕೆ, ಇನ್ನೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ಅವರಿಗೆ ಅವರ ಹಣದ ಮೂಲ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಅವರು ದೂರದ ಗುರುಗ್ರಾಮ್ ರೆಸಾರ್ಟ್ ನಲ್ಲಿ 9-10 ದಿನ ಇದ್ದು ಬರ್ತಾರೆ, ಅದರ ಮೂಲ ಯಾವುದು, ಅಂದ್ರೆ ಹಣದ ಮೂಲ ಯಾವುದು? ಆಪರೇಷನ್ ಕಮಲಕ್ಕೆ ಮುಂದಾದ್ರೆ ಅದರ ಹಣದ ಮೂಲ ಯಾವುದು ಅಂತ ಕೇಳ್ತಿದ್ದಾರೆ ಸುಕೇಶ್. ಅದಕ್ಕೆ ಏನ್ ಆನ್ಸರ್ ಬಿಜೆಪಿ ಅವ್ರು ಕೊಡ್ತಾರೆ ಅಂತ? ಖಂಡಿತ ಹೌದು. ಅದ್ರ ಬಗ್ಗೆ ಇದುವರೆಗೂ ಕೂಡ ಬಿಜೆಪಿ ನಾಯಕರುಗಳು ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಕಾಂಗ್ರೆಸ್ನ ಶಾಸಕರುಗಳಿಗೆ ಮತ್ತು ಜೆಡಿಎಸ್ ನ ಶಾಸಕರುಗಳಿಗೆ ಬಿಜೆಪಿ ನಾಯಕರುಗಳು ಕರೆ ಮಾಡಿದಂತ ಫೋನ್ ಕನ್ವರ್ಸೇಷನ್ ಏನಿತ್ತು ಅದ್ರ ಪ್ರಕಾರ ಪ್ರಕಟವಾದಂತದ್ದು ಸುಮಾರು 50-60 ಕೋಟಿ ಹೋಗುವ ಶಾಸಕರಿಗೆ ಆಹ್ವಾನವನ್ನು ಕೊಡಲಾಗಿದೆ ಅನ್ನುವಂಥದ್ದು. ಆದ್ರೆ ಇಲ್ಲೂ ಕೂಡ ಬಿಜೆಪಿ ನಾಯಕರುಗಳು ನಾವು ಯಾರನ್ನು ಕರೆದಿಲ್ಲ, ಅವರಾಗೆ ಗಲಾಟೆ ಮಾಡಿ ಬಿದ್ದೋದ್ರೆ ಗೊತ್ತಿಲ್ಲ ಅಥವಾ ಅಲ್ಲಿರ್ತಕ್ಕಂಥ ಅಸಮಾಧಾನಕ್ಕೆ ಯಾರಾದ್ರೂ ನಮ್ಮ ಜೊತೆಗೆ ಬರೋದಾದ್ರೆ ನಮ್ದೇನು ಬೇಸರ ಇಲ್ಲ ಅಂತ ಮಾತನ್ನ ಹೇಳಿದ್ರೆ. ಹಾಗಾಗಿ ಎಲ್ಲೂ ಕೂಡ ದುಡ್ಡಿನ ವಿಚಾರವನ್ನು ಬಿಜೆಪಿ ನಾಯಕರು ಸ್ಪಷ್ಟಪಡಿಸಿಲ್ಲ ಅಥವಾ ಅದ್ರ ಬಗ್ಗೆ ಅವರು ಸಕಾರವನ್ನು ಎತ್ತಿಲ್ಲ. ಹಾಗಾಗಿ ಅವ್ರ ದುಡ್ಡಿನ ಮೂಲ ಯಾವುದನ್ನು ಸಹಜವಾಗಿ ಪ್ರಶ್ನೆ ಆಗುತ್ತೆ. ಒಬ್ಬೊಬ್ಬ ಶಾಸಕರಿಗೆ 50-60 ಕೋಟಿ ಕೊಡ್ತಾರೆ ಅನ್ನೋದಾದ್ರೆ, ಆದ್ರೆ ಅವ್ರ ಮೇಲೆ ನೋಟ ಕೇಳ್ತಿರುವಂತದ್ದು ಇವರ ಭಿನ್ನಾಭಿಪ್ರಾಯ ನಮಗೆ ಒಂದು ಆಧಾರವಾಗಿದೆ ಅನ್ನುವಂಥದ್ದು ಸಭಾ. ಓಕೆ ಸುಕೇಶ್.